ಅಗತ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡ್ಕೊಳ್ಬಾರ್ದು. ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ವರೆಗೆ ಓಲ್ಡ್ ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು. ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, 2023 ಆಗಸ್ಟ್ ಒಂದು ಗೃಹ ಬಳಕೆಯ ಸಿಲಿಂಡರ್ ಬೆಲೆ 1113 ರೂಪಾಯಿ ಇತ್ತು. 2023 ಆಗಸ್ಟ್ 1113 ರೂಪಾಯಿ ಇತ್ತು. ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು 100 ರೂಪಾಯಿ ಕಡಿಮೆ ಮಾಡಿ 200 ರೂಪಾಯಿ ಕಡಿಮೆ ಮಾಡಿ 913 ರೂಪಾಯಿ ಮಾಡಿದ್ರು ಕೇಂದ್ರ ಸರ್ಕಾರ. 200 ರೂಪಾಯಿ ಕಡಿಮೆ ಮಾಡಿದ್ರು. ಆಮೇಲೆ ಏಪ್ರಿಲ್ 24ನೇ ತಾರೀಕಿಗೆ ಮತ್ತೆ 100 ರೂಪಾಯಿ ಕಡಿಮೆ ಮಾಡಿ 813 ರೂಪಾಯಿ ಮಾಡಿದ್ರು. ಈಗ 50 ರೂಪಾಯಿ ಏರಿಸಿದ್ದಾರೆ. ಮಾನ್ಯ ಕಾಂಗ್ರೆಸ್ಸಿಗರೇ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ, ಬುದ್ಧಿ ಕಡಿಮೆ ಇದ್ದರೆ ಕ್ಯಾಲ್ಕುಲೇಟರ್ ಬಳಕೆ ಮಾಡಿ. 2023 ಆಗಸ್ಟಿಗೆ 1100 ರೂಪಾಯಿ ಇತ್ತು, ಈಗ 863 ರೂಪಾಯಿ ಆಗಿದೆ. ಅಂದರೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ನೀವೇನು ಮಾಡಿದಿರಿ? ನೀವು 10 ರೂಪಾಯಿ ಇದ್ದಿದ್ದನ್ನು 50 ರೂಪಾಯಿ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನ 100, 200, 500 ರೂಪಾಯಿಗೆ ಏರಿಸಿದ್ರಿ. 30% ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ. ಅಬ್ಕಾರಿ ಸುಂಕ 40% ಹೆಚ್ಚಳ ಮಾಡಿದ್ರಿ. ಹಾಲಿನ ಬೆಲೆ 1 ಲೀಟ್ರಿಗೆ 9 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ. ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿನ ಇವತ್ತಿಗೂ ಕೊಡಲಿಲ್ಲ ನೀವು. ಇದು ನೀವು ಮಾಡಿರೋದು. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಏರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. BJPಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಕೇಳಿದ್ದಾರೆ. ಕೇಂದ್ರ ಏನು ಅನ್ಯಾಯ ಮಾಡಿದೆ? ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಶೇರ್ ಬರ್ತಿದ್ದಿದ್ದೇ 31%. 100 ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ 31 ರೂಪಾಯಿ ಬರ್ತಿತ್ತು. ಮೋದಿ ಬಂದಮೇಲೆ ಅದು 42 ರೂಪಾಯಿಗೆ ಮಾಡಿದ್ರು. ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ 1% ಕಡಿತ ಮಾಡಿ 41 ರೂಪಾಯಿ ಟ್ಯಾಕ್ಸ್ ಶೇರ್ ಬರುತ್ತೆ. ಉಳಿದಾಣ ಎಲ್ಲಿಗೆ ಹೋಗುತ್ತೆ? ಉಳಿದಾಣ ನಮ್ಮ ಸೈನ್ಯದ ನಿರ್ವಹಣೆ, ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ. ಉಚಿತ ಪಡಿತರಕ್ಕೆ ಹೋಗುತ್ತೆ. 5 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ ಉಚಿತವಾಗಿ, ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ. ಅದಕ್ಕೆ ಹೋಗುತ್ತೆ. ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ. ಬಂದರು ನಿರ್ಮಾಣಕ್ಕೆ ಹೋಗುತ್ತೆ. ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ. IIT, IIM ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡಲಿಕ್ಕೆ ಹೋಗುತ್ತೆ, ಗ್ರಾಂಟು ಇಡೀ ದೇಶಕ್ಕೆ. ಭ್ರಷ್ಟಾಚಾರಕ್ಕೆ ಹೋಗಲ್ಲ. ಮೋದಿ ನಾ ಕಾಯಂಗೆ ನಾ ಕಾನೆ ದುಂಗೆ. ನೀವು ನಾನು ತಿಂತೀನಿ, ನೀವು ತಿನ್ನಿ. ನಾನು ತಿಂದಿದ್ದನ್ನು ನೀವು ಮಾತಾಡಬೇಡ್ರಿ, ನೀವು ತಿಂದಿದ್ದನ್ನು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ.